Good afternoon, all of you. Respected Dean Sir, Senior Professor Shivkumar Sir, and our Assistant Registrar and dear students. ಸೊ ನೀವು ಕ್ಯಾಂಪಸ್ ಬಂದು 4 ವರ್ಷ ಆಯಿತು, ಇನ್ನೇನು ಡಿಗ್ರಿ ಮುಗಿಸ್ಕೊಂಡು ಹೊರಟಿದ್ದೀರಾ. ಸೊ ಡಿಗ್ರಿ ಮುಗಿಸ್ಕೊಂಡು ಹೋದ್ಮೇಲೆ ನಿಮ್ಮ ಜೀವನ ಅತ್ಯಂತ ಒಂದು ಮುಖ್ಯ ಘಟ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಗ್ರಿ ಆದಮೇಲೆ ಎಲ್ಲರೂ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಜಾಬ್ ಹುಡುಕ್ತಾ ಇರ್ತೀರ. ಸಾಮಾನ್ಯವಾಗಿ ಯಾವುದೇ ನೀವು ಜಾಬ್ಗೆ ಹೋಗ್ಬೇಕಾದ್ರೂ ಇಂಟರ್ವ್ಯೂಸ್ ಅಂತ ಇದ್ದೇ ಇರುತ್ತೆ. ಸೊ ಇಂಟರ್ವ್ಯೂನಲ್ಲಿ ಅಟೆಂಡ್ ಆಗಬೇಕಾದ್ರೆ ಸೊ ಯಾವ ಥರ ಅಟೆಂಡ್ ಆಗಬೇಕು ಇಂಟರ್ವ್ಯೂನಲ್ಲಿ, ಯಾವ ಥರ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಡ್ರೆಸ್ ಕೋಡ್, ಯುವರ್ ಪೋಶ್ಚರ್, ಯುವರ್ ಸಬ್ಜೆಕ್ಟ್ ನಾಲೆಡ್ಜ್, ಯುವರ್ ಕಾನ್ಫಿಡೆನ್ಸ್ ಇನ್ ಆನ್ಸರಿಂಗ್ ದ ಕ್ವಶನ್ಸ್. ದರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ವಿಲ್ ಹೆಲ್ಪ್ ಯು ಇನ್ ಕ್ಲಿಯರಿಂಗ್ ಎನಿ ಇಂಟರ್ವ್ಯೂಸ್. ಎಷ್ಟೊಂದು ಸರಿ ನಿಮ್ಮ ಸೀನಿಯರ್ಸು ಇವನ್ IFS ಅಲ್ಲಿ ರಿಟರ್ನಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಬಟ್ ಇಂಟರ್ವ್ಯೂನಲ್ಲಿ 4-5 ಸಲ ಫೇಲ್ ಆಗಿರ್ತಾರೆ. There are evidences, not only in IFS, there are many cases, there are many examples where people do very well in written examinations, but they fail in the interviews. Why they fail in the interviews? Any ideas? ಗೊತ್ತಿದೆ ಏನಾದರೂ ಯಾಕೆ ಫೇಲ್ ಆಗ್ತಾರೆ ಇಂಟರ್ವ್ಯೂಸ್ ಅಂತ? ಸೊ ಫಸ್ಟ್ ಆಫ್ ಆಲ್ ಲೈಕ್ ಕಾನ್ಫಿಡೆನ್ಸ್, ನಿಮ್ಮ ಏನು ಸಬ್ಜೆಕ್ಟ್ ಇರುತ್ತೆ ಅದು ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಕಾನ್ಫಿಡೆನ್ಸ್ ಬೇಕು ಅಂತಂದರೆ ಸೊ ಯು ಶುಡ್ ಬಿ ಗುಡ್ ಇನ್ ಸಬ್ಜೆಕ್ಟ್ ತರೋದು ನಾಲೆಡ್ಜ್ ಇತ್ತಂದ್ರೆ ನಿಮಗೆ, ಸೊ ಆಟೋಮೆಟಿಕ್ಲಿ ದಟ್ ಕಾನ್ಫಿಡೆನ್ಸ್ ಬರ್ತದೆ ನಿಮಗೆ. ಸೊ ಅದೇ ಥರ ನಿಮ್ದು ಸ್ಟಾರ್ಟಿಂಗ್ ಫ್ರಮ್ ಎಂಟ್ರಿ ಆಗ್ಬೇಕಾದ್ರೆ ಹಾಲಿಗೆ ಎಂಟ್ರಿ ಆಗಬೇಕಾದ್ರೆ ಯಾವ ಥರ ಎಂಟ್ರಿ ಆಗಬೇಕು, ಯಾವ ಥರ ಅಲ್ಲಿ ಗ್ರೀಟ್ ಮಾಡಬೇಕು, ಯಾವ ಥರ ಪೋಶ್ಚರ್ ಕೂತ್ಕೊಬೇಕಾದ್ರೆ ಯಾವ ಥರ ಪೋಶ್ಚರ್ ಇರಬೇಕು, ಹೌ ಡು ಯು ಸಿಟ್ ಇನ್ ಅ ಚೇರ್, ಓಕೆ. ಮತ್ತು ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಇನ್ನು ಡಿಗ್ರಿ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀರಿ. ಸೊ ತಮಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು, ಸೊ ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಏನೆಲ್ಲ ಕ್ರೈಟೀರಿಯಾ ಇರುತ್ತೆ, ಯಾವುದೆಲ್ಲ ನೀವು ಪಾಲಿಸಬೇಕು, ಸೊ ದಟ್ ಐ ಕ್ಯಾನ್ ಈಸಿಲಿ ಗೆಟ್ ಥ್ರೂ ದ ಇಂಟರ್ವ್ಯೂಸ್ ಅಥವಾ ಜಾಬ್ಸ್ ಬೇಗ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ವಿ. ಸೊ ಮಣಿಕಂಠ ಅವರು ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಇದ್ದಾರೆ. ಇವರು ಈ ಒಂದು ಇದರಲ್ಲಿ JCAನಲ್ಲಿ ಸುಮಾರು ತರಬೇತಿಗಳನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ತರಬೇತಿ ಪಡ್ಕೊಂಡು ನನಗೂ ಸಹ ಒಂದು ಪ್ರೆಸೆಂಟೇಷನ್ ತೋರಿಸಿದ್ರು, ಈ ಥರ ಮಾಡ್ತಾಯಿದ್ದೀನಿ ಸರ್ ಅಂತೇಳಿ. ತುಂಬ ಒಳ್ಳೊಳ್ಳೆ ಪಾಯಿಂಟ್ಸ್ನ ಕವರ್ ಮಾಡಿದ್ದಾರೆ. ಸೊ ಐ ಫೀಲ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಫ್ಯೂಚರ್. ನೀವು ಯಾವುದೇ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರೇನೇ ಹೇಳ್ತಾರೆ ಇವತ್ತು ಟ್ರೈನಿಂಗಲ್ಲಿ ಅದನ್ನೆಲ್ಲ ತಾವು ಪಾಲಿಸಿದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಅಂತ ಹೇಳ್ತಾ, ನಾವು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಲಿಕ್ಕೆ ನಮಗೆ ನಮ್ಮ ಡೀನ್ಸರು ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ವಂದಿಸ್ತಾ ನನ್ನ ಮಾತುಗಳು ಮುಗಿಸ್ತಾರೆ. ಧನ್ಯವಾದಗಳು.